ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 21ನೇ ಅಧ್ಯಾಯ ಲಂಕಾ ಪ್ರಯಾಣದ ವಿವರ ವೃತ್ತಾಂತ ಕೇಳಿ. ಹನುಮಂತನು ಹೇಳಿದ ಸ್ಥೂಲ ವಿಚಾರಗಳಿಂದ ವಾನರಿಗೆ ತೃಪ್ತಿಯಾಗಲಿಲ್ಲ. ಅವರ ಪರವಾಗಿ ಜಾಂಬವಂತನು ವಾಯುಪುತ್ರನಿಗೆ ಪ್ರಾರ್ಥನೆ ಸಲ್ಲಿಸಿದನು. ವತ್ಸ ಆಂಜನೇಯ, ನೀನು ಲಂಕೆಗೆ ಹೋಗಿ ಬಂದ ವೃತ್ತಾಂತವನ್ನು ಇನ್ನೂ ವಿವರವಾಗಿ ತಿಳಿಸು. ಸೀತಾದೇವಿಯನ್ನು ನೀನು ಹೇಗೆ ನೋಡಿದೆ? ಆಕೆ ಯಾವ ಸ್ಥಿತಿಯಲ್ಲಿದ್ದಾಳೆ? ಕ್ರೂರಕರ್ಮಿಯಾದ ರಾವಣ ಆ ಸಾಧ್ಯ ವಿಚಾರದಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೆ? ಇದೆಲ್ಲವನ್ನು ಕೇಳಿದ ಮೇಲೆ ಶ್ರೀರಾಮನ ಸನ್ನಿಧಿಯಲ್ಲಿ ಎಷ್ಟನ್ನು ಹೇಳಬಹುದು, ಯಾವುದನ್ನು ಹೇಳಬಾರದು ಎಂಬುದನ್ನು ಈಗಲೇ ನಿರ್ಧರಿಸೋಣ ಎಂದನು. ಸೀತಾದೇವಿಯ ವೃತ್ತಾಂತವನ್ನು ತಿಳಿಸುವುದೆಂದರೆ ಹನುಮಂತನಿಗೆ ಬಹು ಸಂತೋಷ. ಆಕೆಯನ್ನು ನೆನೆದರೆ ಆತನ ಮೈ ಭಕ್ತಿಯಿಂದ ರೋಮಾಂಚನಗೊಳ್ಳುತ್ತಿತ್ತು. ಆತನು ಮನಸ್ಸಿನಲ್ಲಿಯೇ ಆ ಸತೀಮಣಿಗೆ ನಮಸ್ಕರಿಸಿ ತಾನು ಪ್ರಯಾಣ ಮಾಡಿ ಬಂದ ಸಮಾಚಾರವನ್ನು ವಿಸ್ತಾರವಾಗಿ ತಿಳಿಸಲು ಮೊದಲು ಮಾಡಿದನು. ಮಿತ್ರರೇ, ನಾನು ಇಲ್ಲಿಂದ ದಕ್ಷಿಣ ತೀರವನ್ನು ಸೇರುವುದಕ್ಕಾಗಿ ಗಗನಕ್ಕೆ ಹಾರಿದನಷ್ಟೇ. ನಾನು ಆಕಾಶ ಮಾರ್ಗದಲ್ಲಿ ಹಾರಿ ಹೋಗುತ್ತಿರುವಾಗ ಸುವರ್ಣಮಯವಾದ ಒಂದು ಪರ್ವತವು ನನ್ನ ಗಮನಕ್ಕೆ ವಿಘ್ನವನ್ನಾಚರಿಸುವಂತೆ ಸಮುದ್ರದ ಮೇಲಕ್ಕೆದ್ದಿತು. ನಾನು ಅದನ್ನು ನಿವಾರಿಸಕ್ಕಾಗಿ ಬಾಲದಿಂದ ಅಪ್ಪಳಿಸಿದೆ. ಅದರಿಂದ ಆ ಪರ್ವತದ ಶಿಖರ ಪುಡಿಪುಡಿಯಾಯಿತು. ಆಗ ಆ ಪರ್ವತವು ಮಧುರ ಧ್ವನಿಯಲ್ಲಿ, ಮಗು ಹನುಮಂತ, ನಾನು ನಿನ್ನ ತಂದೆಯಾದ ವಾಯುದೇವನ ಪರಮ ಮಿತ್ರ. ಈ ಹಿಂದೆ ದೇವೇಂದ್ರನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸುತ್ತಿರಲು ಭಯದಿಂದ ತತ್ತರಿಸುತ್ತಿದ್ದ ನಾನು ನಿನ್ನ ತಂದೆಯ ಸಹಾಯದಿಂದ ಇಲ್ಲಿಗೆ ಹಾರಿ ಬಂದೆ. ಹೀಗೆ ಉಪಕೃತನಾದ ನಾನು ಈ ಸಮುದ್ರದಲ್ಲಿಯೇ ಬಚ್ಚಿಟ್ಟುಕೊಂಡಿದ್ದೇನೆ. ನನ್ನ ಹೆಸರು ಮೈನಾಕ. ನೀನು ಹೋಗುತ್ತಿರುವ ಶ್ರೀರಾಮ ಕಾರ್ಯಕ್ಕೆ ಸಹಾಯವಾಗುವುದು ನನ್ನ ಕರ್ತವ್ಯ. ಮಹಾಧರ್ಮಾತ್ಮನಾದ ಆ ಶ್ರೀರಾಮಚಂದ್ರನು ದೇವೇಂದ್ರ ಸದೃಶನು. ಇಂತಹ ಶ್ರೀರಾಮನಿಗೆ ನೀನು ದೂತ, ಅದಲ್ಲದೆ ವಾಯುಪುತ್ರ. ಈ ಎರಡು ಕಾರಣಗಳಿಂದಲೂ ನಿನಗೆ ಸಹಾಯ ಮಾಡಬೇಕಾದುದು ನನ್ನ ಧರ್ಮ ಎಂದು ಹೇಳಿತು. ನಾನು ನನ್ನ ಕಾರ್ಯಗೌರವವನ್ನು ನಾತನಿಗೆ ತಿಳಿಸಿ ಆತನ ಅಪ್ಪಣೆಯನ್ನು ಪಡೆದು ಒಡನೆಯೇ ಮುಂದಕ್ಕೆ ಪ್ರಯಾಣ ಮಾಡಿದೆ. ಮಾರ್ಗ ಮಧ್ಯದಲ್ಲಿ ನಾಗಮಾತೆಯಾದ ಸುರಸೆ ನನ್ನನ್ನು ಕಂಡಳು. ಆಕೆ ನನ್ನನ್ನು ಕುರಿತು, ಎಲೇ ಕಪಿವೀರ, ದೇವತೆಗಳು ನಿನ್ನನ್ನು ನನ್ನ ಆಹಾರಕ್ಕಾಗಿಯೇ ನಿಯೋಜಿಸಿರುವರು. ನಿನಗಾಗಿ ನಾನು ಬಹುಕಾಲದಿಂದ ಕಾಯುತ್ತಿದ್ದೆ. ಈಗ ಬಾ, ನಾನು ನಿನ್ನನ್ನು ತಿನ್ನಬೇಕಾಗಿದೆ ಎಂದಳು. ನಾನು ಹೋಗುತ್ತಿರುವ ಕಾರ್ಯಗೌರವವನ್ನು ಆಕೆಗೆ ತಿಳಿಸಿದೆ. ಆಕೆಯು ಶ್ರೀರಾಮನ ರಾಜ್ಯಾಧಿಪತ್ಯಕ್ಕೆ ಒಳಪಟ್ಟಿರುವುದರಿಂದ ರಾಮದೌತ್ಯಕ್ಕಾಗಿ ಹೊರಟ ನನಗೆ ಸಹಾಯ ಮಾಡಬೇಕಾದುದು ಅಗತ್ಯವೆಂದು ತಿಳಿಸಿದೆ. ಕೊನೆಗೆ ಸೀತಾಮಾತೆಯನ್ನು ಕಂಡು ಬಂದು ಶ್ರೀರಾಮನಿಗೆ ಸುದ್ದಿ ಕೊಟ್ಟು ಬರುವವರೆಗೂ ಕಾಲಾವಕಾಶ ಕೊಡುವಂತೆ ಬೇಡಿಕೊಂಡೆ. ಆದರೂ ಆಕೆ ಹಠವನ್ನು ಬಿಡದೆ ಆ ಕ್ಷಣವೇ ನನ್ನನ್ನು ಭಕ್ಷಿಸಬೇಕೆಂದು ನಿಂತಳು. ಆಕೆಯಿಂದ ತಪ್ಪಿಸಿಕೊಳ್ಳಬೇಕೆಂದು ನಾನು 10 ಯೋಜನೆ ವಿಸ್ತಾರವಾಗಿದ್ದ ನನ್ನ ದೇಹವನ್ನು ಮತ್ತು ದೊಡ್ಡದಾಗಿ ಬೆಳೆಸಿದೆನು. ಆದರೇನು, ಆಕೆಯ ಬಾಯಿ ಅದಕ್ಕೂ ದೊಡ್ಡದಾಗಿ ಅರಳಿತು. ಇದು ಪ್ರಯೋಜನವಿಲ್ಲದ್ದುಕೊಂಡು ಅಣುಪ್ರಮಾಣಕ್ಕೆ ನನ್ನ ದೇಹವನ್ನು ಕುಗ್ಗಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಆಕೆಯ ಬಾಯನ್ನು ಹೊಕ್ಕು ಹೊರಗೆ ಬಂದೆ. ಆಗ ಸುರಸಾದೇವಿ ಸಂಪ್ರೀತಳಾಗಿ ನನ್ನನ್ನು ಅರಸಿ ಬೀಳ್ಕೊಟ್ಟಳು. ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣ ಸಾಗುವಷ್ಟರಲ್ಲಿ ಮತ್ತೊಂದು ದೊಡ್ಡ ಕಂಟಕ ಬಂದಿತ್ತು. ಅಂತರಿಕ್ಷದಲ್ಲಿ ಹೋಗುತ್ತಿದ್ದ ನನ್ನ ಪ್ರಯಾಣವೇ ಜಗ್ಗನೆ ನಿಂತಿತು. ಕೆಳಗೆ ನೋಡುತ್ತೇನೆ, ಸಮುದ್ರದಲ್ಲಿ ಭಯಂಕರ ರಾಕ್ಷಸಿ ನನ್ನ ನೆರಳನ್ನು ಹಿಡಿದು ನನ್ನ ಗಮನವನ್ನು ತಡೆದಿದ್ದಾಳೆ. ನನ್ನನ್ನು ಹಿಡಿದು ಭಕ್ಷಿಸಲು ತವಕಪಡುತ್ತಿದ್ದ ಅವಳಲ್ಲಿ ಒಳ್ಳೆಯ ಮಾತುಗಳನ್ನೇನೂ ನಡೆಯುವಂತಿರಲಿಲ್ಲ. ನಾನು ಅಣುರೂಪದಿಂದ ಆಕೆಯ
ಆ ರಾಕ್ಷಸಿಯ ಹೊಟ್ಟೆಯನ್ನು ಪ್ರವೇಶಿಸಿ ಅಲ್ಲಿಂದ ಪರ್ವತಾಕಾರವಾಗಿ ಬೆಳೆದು ಅಲ್ಲಿ ಅವಳ ಪಕ್ಕೆಲುಬುಗಳನ್ನು ಸೀಳಿಕೊಂಡು ಹೊರಕ್ಕೆ ಬಂದೆ. ಈ ವಿಘ್ನಗಳೆಲ್ಲ ನಿವಾರಿಸಿಕೊಂಡು ಅಂತೂ ದಕ್ಷಿಣ ಸಮುದ್ರ ತೀರವನ್ನು ಸೇರಿದೆ. ದೂರದಲ್ಲಿ ಲಂಕಾಪಟ್ಟಣ ಕಾಣುತ್ತಿತ್ತು. ರಾತ್ರಿ ಕತ್ತಲಾಗುವವರೆಗೂ ಸಮುದ್ರದ ಅಂಚಿನಲ್ಲಿ ಕಾಲ ಕಳೆದು ಆಮೇಲೆ ಯಾರಿಗೂ ಕಾಣದಂತೆ ಲಂಕಾ ಪ್ರವೇಶವನ್ನು ಮಾಡಬೇಕೆಂದು ಹೊರಟೆ. ಆದರೆ ಅಷ್ಟರಲ್ಲಿ ಘೋರ ರಾಕ್ಷಸಿಯೊಬ್ಬಳು ನನಗೆ ಎದುರಾಗಿ ನನ್ನನ್ನು ಕೊಲ್ಲುವುದಕ್ಕೆ ಮುಂದೆ ಬಂದಳು. ಆದರೆ ಒಮ್ಮೆ ಎಡಗೈಯಿಂದ ಗುದ್ದಿದನೋ ಇಲ್ಲವೋ ಅವಳು ನನಗೆ ಶರಣಾಗಿ, ಎಲೈ ವೀರನೇ, ನಾನೇ ಲಂಕಾದಿ ದೇವತೆ, ನನ್ನನ್ನೇ ಸೋಲಿಸಿದ ನೀನು ಇದರಲ್ಲಿರುವ ರಾಕ್ಷಸರನ್ನೆಲ್ಲ ಸೋಲಿಸುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ನನ್ನನ್ನು ಮಿಂದಕ್ಕೆ ಬಿಟ್ಟಳು. ನಾನು ಊರನ್ನು ಪ್ರವೇಶಿಸಿ ರಾತ್ರಿಯೆಲ್ಲ ಸೀತಾದೇವಿಗಳಿಗಾಗಿ ಅಲೆದೆ. ರಾವಣನ ಅಂತಃಪುರಕ್ಕೂ ಹೋದೆ. ಆಕೆ ಎಲ್ಲಿಯೂ ಕಾಣಬರಲಿಲ್ಲ. ನಾನು ಚಿಂತೆಯನ್ನು ಮುಳುಗಿದ ಇರುವಾಗ ರಾವಣನ ಗೃಹೋದ್ಯಾನ ಕಣ್ಣಿಗೆ ಬಿತ್ತು. ಆ ಸುಂದರವಾದ ವನವನ್ನು ಪ್ರವೇಶಿಸಿ ಒಂದು ಶಿಂಶುಪ ವೃಕ್ಷವನ್ನು ಹತ್ತಿ ಸುತ್ತಲೂ ನೋಡುವಾಗ ಹತ್ತಿರದಲ್ಲೇ ಒಂದು ಬಾಳೆಯ ತೋಟ ಕಣ್ಣಿಗೆ ಬಿತ್ತು. ನಾನು ಕುಳಿತಿದ್ದ ವೃಕ್ಷಕ್ಕೆ ಸ್ವಲ್ಪ ದೂರದಲ್ಲಿಯೇ ಕಮಲಮುಖಿಯಾದ ಸೀತಾದೇವಿ ಕಾಣಬಂದಳು. ಮುಖ ಬಾಡಿದೆ, ಮೈಯೆಲ್ಲ ಮಲಿನವಾಗಿದೆ, ಉಟ್ಟ ವಸ್ತ್ರ ಕೊಳಕಾಗಿದೆ, ತಲೆಯ ಕೂದಲೆಲ್ಲವೂ ಜಡಗಟ್ಟಿ ಹೋಗಿದೆ. ದುಃಖದಿಂದ ಆಕೆಯ ದೇಹ ಕೃಶವಾಗಿ ಹೋಗಿದೆ. ಆಕೆಯ ಸುತ್ತಲೂ ವಿಕೃತಾಕಾರದ ರಾಕ್ಷಸಿಯರು ಬೇರೆ. ಹೆಣ್ಣು ಜಿಂಕೆಯನ್ನು ಮುತ್ತಿದ ಹುಲಿಗಳ ತಂಡದಂತೆ ಆ ರಾಕ್ಷಸಿಯರು ಆಕೆಯ ಮೇಲಿಂದ ಮೇಲೆ ಹೆದರಿಸುತ್ತಿದ್ದರು. ಇದನ್ನು ತಡೆಯಲಾರದೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿದ್ದಳು. ದೈವವಶದಿಂದ ನಾನು ಆ ವೇಳೆಗೆ ಅಲ್ಲಿಗೆ ಹೋಗಿದ್ದೆ. ಆಕೆಯ ದುರ್ದಶೆಯನ್ನು ಕಂಡು ಸಂಕಟಪಡುತ್ತಾ ಮರದಲ್ಲಿಯೇ ಅಡಗಿಕೊಂಡಿದ್ದೆ. ಅಷ್ಟರಲ್ಲಿ 10 ತಲೆಯ ರಾಕ್ಷಸ ತನ್ನ ಸ್ತ್ರೀ ಪರಿವಾರದವನೇ ಬಹು ಟಿವಿಯಿಂದ ಆಕೆಯ ಬಳಿ ಬಂದ. ಆ ರಾಕ್ಷಸನ್ನು ಕಾಣುತ್ತಲೇ ಪಾಪ ಸೀತಾಮಾತೆ ತನ್ನ ತೊಡೆಗಳನ್ನು ಹುಡುಗಿಸಿಕೊಂಡು ಹುಬ್ಬಿದ ಎದೆಗಳನ್ನು ತೋಳಿನಿಂದ ಔಚಿಕೊಳ್ಳುತ್ತಾ ಸಂಕುಚಗಾತ್ರೆಯಾಗಿ ಕುಳಿತಳು. ಪಾಪ ರಾವಣನಿಗೆ ಅವಳ ಸಂಕಟವೇನು ಗೊತ್ತು. ಕಾಮದಿಂದ ಕಂಗೆಟ್ಟಿದ್ದ ಅವನು ಮೊದಲು ಆಕೆಯನ್ನು ದೀನಂತೆ ಪ್ರಾರ್ಥಿಸುತ್ತಿದ್ದವನು ಕಡೆಗೆ ಗರ್ವಿಷ್ಠೆ. ಎಷ್ಟು ಕೇಳಿದರೂ ನನ್ನ ಮಾತುಗಳನ್ನು ನೀನು ಧಿಕ್ಕರಿಸುತ್ತೀಯಲ್ಲವೇ? ಇರಲಿ, ನಿನಗೆ ಕೊಟ್ಟಿರುವ ಅವಧಿಯಲ್ಲಿ ಇನ್ನು 2 ತಿಂಗಳು ಮಾತ್ರ ಉಳಿದಿವೆ. ಅಷ್ಟರಲ್ಲಿ ನೀನು ನನ್ನ ವಶಳಾಗದಿದ್ದರೆ ನಿನ್ನನ್ನು ತಿಂದು ಬಿಡುವೆನು ಎಂದು ಹೆದರಿಸಿದನು. ಅವನ ಹೆದರಿಕೆಗೆ ಜಾನಕೀದೇವಿ ಹೆದರಿಯಾಳೇ. ಆಕೆ, ಛೀ ನೀಚ, ಧರ್ಮಾತ್ಮಳಾದ ಶ್ರೀರಾಮನ ಪತ್ನಿ ನಾನು. ನನ್ನಲ್ಲಿ ಅವಾಚ್ಯ ಶಬ್ದಗಳನ್ನಾಡುವ ನಿನ್ನ ನಾಲಿಗೆ ಸೀಳಬಾರದೇ? ನನ್ನ ಪತಿಯನ್ನು ವಂಚಿಸಿ ನನ್ನನ್ನು ಕದ್ದು ತಂದ ಹೇಳಿ ಆತನ ಎದುರಿನಲ್ಲಿ ನಿಲ್ಲುವ ಯೋಗ್ಯತೆ ನಿನಗುಂಟೆ ಎಂದು ಬೈದಳು. ಇದರಿಂದ ಕುಪಿತನಾದ ಆ ರಾಕ್ಷಸನು ಮುಷ್ಟಿ ಎತ್ತಿಕೊಂಡು ದೇವಿಯನ್ನು ಕೊಲ್ಲುವುದಕ್ಕೆಂದೇ ಹೊರಟನು. ಆದರೆ ಅಷ್ಟರಲ್ಲಿ ಆತನ ರಾಣಿಯಾದ ಮಂಡೋದರಿ ಅವನನ್ನು ತಡೆದು ಬುದ್ಧಿ ಹೇಳಿ ಕರೆದೊಯ್ದಳು. ರಾವಣ ಅತ್ತ ಹೊರಟು ಹೋಗುತ್ತಲೇ ಇತ್ತ ರಾಕ್ಷಸಿಯರು ಸೀತಾದೇವಿಯನ್ನು ನಿರ್ಬಂಧಿಸಲು ಮೊದಲು ಮಾಡಿದರು. ಅವರ ಹೆದರಿಕೆಯನ್ನು ನಿರ್ಬಂಧವನ್ನು ಆಕೆ ಲಕ್ಷಿಸಿಯಾಳೇ. ಕೊನೆಗೆ ಅವರು ಸೀತೆಯನ್ನು ತಿಂದೇ ಬಿಡಬೇಕೆಂದು ಕೂಗಾಡುತ್ತಿದ್ದರು. ಆ ನೀಚರು ಬಾಯಿಯಿಂದ ಆಡಿದಂತೆಯೇ ಮಾಡಿಬಿಡುತ್ತಿದ್ದರೋ ಏನೋ. ಆದರೆ ಅವರ ಮಧ್ಯದಲ್ಲಿ ಇದ್ದ ತ್ರಿಜಟೆ ಎಂಬುವಳು ಅವರ ನೀಚ ಕಾರ್ಯವನ್ನು ತಡೆದು ನಿಲ್ಲಿಸಿದಳು. ಶ್ರೀರಾಮನ ವಿಜಯವನ್ನು ರಾಕ್ಷಸ ವಿನಾಶವಾಗಿ ಸೂಚಿಸುತ್ತಿದ್ದ ತನ್ನ ಕನಸನ್ನು ಆ ರಾಕ್ಷಸಿಯರಿಗೆ ಹೇಳಿ, ರಾಮನಿದ್ದ ನಾವು ಉಳಿದುಕೊಳ್ಳಬೇಕಾದರೆ ಸೀತಾದೇವಿಯನ್ನು ಮೊರೆ ಹೋಗಬೇಕು ಎಂದಳು. ಈ ಮಾತನ್ನು ಕೇಳಿದ ಸೀತಾದೇವಿ ಅವರಿಗೆ ಭರವಸೆ ಇತ್ತಳು.
ಆದರೂ ಆಕೆ ಮನಸ್ಸಿನಲ್ಲಿ ಅನುಭವಿಸುತ್ತಿದ್ದ ಮೂಕವೇದನೆ ನನಗೆ ಗೋಚರವಾಯಿತು. ಆಕೆಯ ದುಸ್ಥಿತಿಯನ್ನು ಕಂಡು ಕರಳು ಮರುಗಿ ಹೋಯಿತು. ನಾನು ಅಲ್ಪ ಸ್ವಲ್ಪಕ್ಕೆ ಎದೆಗುಂದುವವನಲ್ಲ. ಆ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳಲಾಗಲಿಲ್ಲ. ಆಕೆಯನ್ನು ಮಾತನಾಡಿಸಿ ಸಮಾಧಾನ ಮಾಡಬೇಕೆಂದುಕೊಂಡು ಅದಕ್ಕೆ ಪೂರ್ವಭಾವಿಯಾಗಿ ಇಕ್ಷ್ವಾಕು ವಂಶದ ಚರಿತ್ರೆಯನ್ನು ಶ್ರೀರಾಮನ ಗುಣಗತನವನ್ನು ಹೇಳುವುದಕ್ಕೆ ತೊಡಗಿದೆ. ಇದನ್ನು ಕೇಳಿದೊಡನೆಯೇ ಆಕೆಯ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರು ಹರಿಯಿತು. ಆಕೆ ನನ್ನನ್ನು ನೋಡಿ, ನೀನು ಯಾರು? ಇಲ್ಲಿಗೆ ಏಕೆ ಬಂದೆ? ಹೇಗೆ ಬಂದೆ? ರಾಮನೊಡನೆ ನಿನಗೆ ಸ್ನೇಹವಾದುದು ಹೇಗೆ? ಎಂದು ಮುಂತಾದ ಪ್ರಶ್ನಿಸಿದಳು. ಆಗ ನಾನು, ತಾಯಿ, ನಾನು ರಾಮದೂತ. ನನ್ನ ಹೆಸರು ಹನುಮಂತ. ನಿನ್ನನ್ನು ಅರಸುವುದಕ್ಕಾಗಿ ಆತನು ನನ್ನನ್ನು ಕಳುಹಿಸಿದನು. ಇಗೋ, ಈ ಉಂಗುರವನ್ನು ಗುರುತಿಗಾಗಿ ನಿನ್ನಲ್ಲಿ ಕಳುಹಿಸಿದ್ದಾನೆ. ಈಗ ನಿನ್ನ ಅಪ್ಪಣೆಯಂತೆ ನಡೆಯುತ್ತೇನೆ. ಈಗಲೇ ನಿನ್ನನ್ನು ಕೊಂಡೊಯ್ದು ಶ್ರೀರಾಮ ಲಕ್ಷ್ಮಣರ ಬಳಿ ನಿನ್ನನ್ನು ಸೇರಿಸುವುದಕ್ಕೂ ನಾನು ಸಿದ್ಧ ಎಂದೆ. ಆಕೆ, ಶ್ರೀರಾಮನೇ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ನನ್ನನ್ನು ಕರೆದೊಯ್ಯಲಿ ಎಂದಳು. ಆಗ ನಾನು ಆಕೆಗೆ ನಮಸ್ಕರಿಸಿ, ತಾಯಿ, ನಿನ್ನನ್ನು ಕಂಡನೆಂಬುದು ನಂಬಿಕೆಯಾಗುವಂತೆ ಶ್ರೀರಾಮನಿಗೆ ಒಂದು ಗುರುತನ್ನು ಕೊಡು ಎಂದು ಹೇಳಿದೆ. ಆಕೆ ಈ ಚೂಡಾಮಣಿಯನ್ನು ನನಗೆ ಕೊಟ್ಟು ಶ್ರೀರಾಮನಿಗೆ ಮಾತ್ರವೇ ಗೊತ್ತಿರುವ ಕೆಲವು ಏಕಾಂತ ವೃತ್ತಾಂತಗಳನ್ನು ನನ್ನ ಕೈಲಿ ಹೇಳಿ ಕಳುಹಿಸಿದ್ದಾಳೆ. ನಾನು ಹೊರಡಲು ಸಿದ್ಧನಾಗುತ್ತಲೇ ಆಕೆ ಕಣ್ಣೀರು ಗರಿಯುತ್ತಾ, ಮೇಲಿಂದ ಮೇಲೆ ಇಲ್ಲಿನ ವೃತ್ತಾಂತವೆಲ್ಲವನ್ನು ಶ್ರೀರಾಮಚಂದ್ರನಿಗೆ ತಿಳಿಸು. ಆತನು ಲಕ್ಷ್ಮಣ ಸುಗ್ರೀವರೊಡನೆ ಶೀಘ್ರವಾಗಿ ಇಲ್ಲಿಗೆ ಬರುವಂತೆ ತಿಳಿಸು. 2 ತಿಂಗಳೇ ನನಗೆ ಅವಧಿ. ಅಷ್ಟರೊಳಗೆ ಬಂದರೆ ಸರಿ, ಇಲ್ಲವಾದರೆ ಬಂದರೂ ವ್ಯರ್ಥವಾಗುವುದು ಎಂದಳು. ಸೀತಾದೇವಿಯ ಸಂಕಟಕರವಾದ ಮಾತುಗಳನ್ನು ಕೇಳಿ ನನಗೆ ರಾಕ್ಷಸರ ಮೇಲೆ ಅಗಾಧವಾದ ಕೋಪ ಹುಟ್ಟಿತು. ಅವರಿಗೆ ಒಂದು ಕೈ ತೋರಿಸಿದ ಮೇಲೆಯೇ ಹಿಂತಿರುಗಬೇಕೆಂದು ನಿಶ್ಚಯಿಸಿಕೊಂಡು ರಾವಣನಿಗೆ ಪರಪ್ರಿಯವಾದ ಅಶೋಕವೆಲವನ್ನೂ ತೊತ್ತದೊಳಿದು ನಾಶ ಮಾಡಿದೆ. ಅದನ್ನು ಕಂಡ ವನಪಾಲಕರು ಓಡಿ ಹೋಗಿ ತಮ್ಮ ದೊರೆಯಾದ ರಾವಣನಿಗೆ ಈ ವಿಚಾರವನ್ನು ತಿಳಿಸಿದರು. ಆತನು ಕೋಪಗೊಂಡು ಕಿಂಕರನೆಂಬ ರಾಕ್ಷಸನನ್ನು ನನ್ನ ಮೇಲೆ ಯುದ್ಧಕ್ಕೆ ಕಳುಹಿಸಿದ. ನಾನು ಆ ತೋಟದ ಹೆಬ್ಬಾಗಿಲ ಅಗುಳಿಯನ್ನೇ ಕೈಗೆತ್ತಿಕೊಂಡು ಯುದ್ಧಕ್ಕೆ ಬಂದ ಕಿಂಕರನೆಲ್ಲ ಸಮೂಲವಾಗಿ ನಾಶ ಮಾಡಿದೆ. ಅನಂತರ ಆ ತೋಟದ ಮಧ್ಯದಲ್ಲಿದ್ದ ಚೈತ್ರಾಲಯ ಒಂದು ಕಂಬವನ್ನು ಕಿತ್ತುಕೊಂಡು ವನ ಸಂರಕ್ಷಕರಾದ 100 ಘೋರ ರಾಕ್ಷಸರನ್ನು ಬಡಿದು ಹಾಕಿದೆ. ಈ ಸುದ್ದಿ ರಾವಣನಿಗೆ ತಿಳಿದು ಆತನು ಪ್ರಹಸ್ತಪುತ್ರರಾದ ಜಂಬುಮಾಲಿ ಎಂಬುವನನ್ನು ತನ್ನ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ಕ್ಷಣದಲ್ಲಿ ಅವನೊಡನಿದ್ದ ಸೈನ್ಯವು ಯಮರಾಯನ ಅತಿಥಿಗಳಾದರು. ಅವನಾದ ಮೇಲೆ 7 ಮಂತ್ರಿಪುತ್ರರು ಬಂದರು. ಅವರಿಗೂ ಅದೇ ಗತಿಯಾಯಿತು. ರಾವಣನ ಪ್ರಮುಖ ಸೇನಾನಿಗಳಲ್ಲಿ 5 ತಮ್ಮ ಸೈನ್ಯದೊಡನೆ ನನ್ನ ಮೇಲೆ ಹೇರಿ ಬಂದರು. ಅವರು ಯಮಲೋಕಕ್ಕೆ ಯಾತ್ರೆ ಹೊರಡಬೇಕಾಯಿತು. ಆಗ ರಾವಣನು ಬಲಶಾಲಿಗಳನ್ನು ಹೆಸರಾದ ತನ್ನ ಮಗ ಅಕ್ಷಕುಮಾರನನ್ನೇ ನನ್ನ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ಅವನು ರಾವಣನ ಪಟ್ಟಮಹಿಷಿಯಾದ ಮಂಡೋದರಯ ಪುತ್ರ, ಮಹಾಶೂರನೆಂದು ಪ್ರಸಿದ್ಧನಾದವನು. ನಾನು ಸ್ವಲ್ಪ ಹೊತ್ತು ಅವನೊಡನೆ ಸೆಣಸಾಡಿ ಕೊನೆಗೆ ಅವನ ಕಾಲುಗಳನ್ನು ಹಿಡಿದು ಅಂತರಾಳದಲ್ಲಿ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಬಡಿದೆ. ಅವನ ದೇಹವೆಲ್ಲ ಮಾಂಸದ ಮುದ್ದೆಯಾಗಿ ಹೋಯಿತು. ಇದನ್ನು ಕೇಳಿ ರಾವಣನ ಕೋಪಿ ಮಿತಿಮೀರಿತು. ಆತ ತನ್ನನ್ನು ಹಿಡಿದುಕೊಂಡು ಬರುವುದಕ್ಕಾಗಿ ಇಂದ್ರಜಿತ್ತುವೆಂಬ ತನ್ನ ಹಿರಿಯ ಮಗನನ್ನು ಕಳುಹಿಸಿದನು. ಅವನಿಗೂ ನನ್ನನ್ನು ಜಯಿಸುವುದು ಸಾಧ್ಯವಿರಲಿಲ್ಲ. ಆದ್ದರಿಂದ ನನ್ನನ್ನು ಬಂಧಿಸುವುದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಬ್ರಹ್ಮನ ಮೇಲಿನ ಗೌರವದಿಂದ ನಾನು ಅದರ ಒಳಗಾಗಿರುವಾಗ ರಾಕ್ಷಸರು ನನ್ನನ್ನು ಹಗ್ಗಗಳಿಂದ ಬಿಗಿದು ರಾವಣನ ಬಳಿಗೆ ಕೊಂಡೊಯ್ದರು. ರಾವಣನು ನನ್ನನ್ನು ಕಾಣುತ್ತಲೇ ಕಣ್ಣುಗಳಿಂದ ಕೆಂಡವನ್ನು ಸುರಿಸುತ್ತಾ ನಾನು ಲಂಕೆಗೆ ಹೋದುದನ್ನು ರಾಕ್ಷಸರನ್ನು ಕೊಂದುದಕ್ಕೂ ಕಾರಣವನ್ನು ಕೇಳಿದನು. ನಾನು ಸ್ಪಷ್ಟವಾಗಿಯೇ ಪ್ರತ್ಯುತ್ತರ ಕೊಟ್ಟೆ. ಅಯ್ಯ ರಾಕ್ಷಸರಾಜ, ನಾನು ಸೀತಾದೇವಿಯನ್ನು ಕಾಣಬರುವುದಕ್ಕಾಗಿ ಬಂದ ಶ್ರೀರಾಮದೂತನು ನಾನು. ನನ್ನ ಹೆಸರು ಹನುಮಂತ.
ನಾನು ಸುಗ್ರೀವನ ಮಂತ್ರಿ. ನಮ್ಮ ರಾಜನು ನಿನಗೆ ನನ್ನ ಮೂಲಕ ಬುದ್ಧಿವಾದವನ್ನು ಹೇಳಿ ಕಳುಹಿಸಿದ್ದಾನೆ. ನೀನು ಜೀವದ ಮೇಲೆ ಆಶೆ ಇದ್ದರೆ ಸೀತಾದೇವಿಯನ್ನು ಹಿಂದಕ್ಕೆ ತಂದು ಶ್ರೀರಾಮನಿಗೆ ಒಪ್ಪಿಸು, ಆತನಿಗೆ ಶರಣಾಗು. ಕಾರ್ಯ ರಾಜನಿಗೆ ಸಲ್ಲ ಎಂದು. ಇದನ್ನು ಕೇಳಿ ರಾವಣನಿಗೆ ಕೋಪದಿಂದ ಪ್ರಜ್ಞೆ ತಪ್ಪಿ ನನ್ನನ್ನು ಹಿಡಿದುಕೊಳ್ಳುವಂತೆ ತನ್ನ ದೂತನಿಗೆ ಆಜ್ಞೆ ಮಾಡಿದನು. ಆದರೆ ಆತನ ತಮ್ಮನಾದ ವಿಭೀಷಣನು ದೂತವಧೆ ನಿಷಿದ್ಧವೆಂದು ಹೇಳಿದ್ದರಿಂದ ತನ್ನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ವಿರೂಪಗೊಳಿಸಿ ಓಡಿಸಿಬಿಡುವಂತೆ ಆತನು ಆಜ್ಞಾಪಿಸಿದ. ಸುತ್ತಲಿದ್ದ ರಾಕ್ಷಸರು ತನ್ನ ಬಾಲಕ್ಕೆ ಚಿಂದಿ ಬಟ್ಟೆಗಳನ್ನು ಕಟ್ಟಿ ಎಣ್ಣೆ ಹೊಯ್ದು ಬೆಂಕಿ ಇಟ್ಟರು. ಇಷ್ಟೇ ಸಾಲದೆ ದೊಂಡಗಳಿಂದ ನನ್ನನ್ನು ಪ್ರಹರಿಸುತ್ತಾ ಪರಿಪರಿಯಾಗಿ ನಿಂದಿಸುತ್ತಾ ಲಂಕಾಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆ ಮಾಡ ಹೊರಟರು. ಊರನ್ನು ನೋಡಬೇಕೆಂಬ ಉತ್ಸಾಹದಲ್ಲಿ ನನಗೆ ಅದಾವ ಲಕ್ಷ್ಯವೂ ಇರಲಿಲ್ಲ. ಮೆರವಣಿಗೆ ಊರ ಬಾಗಿಲ ಬರುತ್ತಲೇ ನನ್ನ ದೇಹವನ್ನು ಕುಗ್ಗಿಸಿಕೊಂಡು ಕಟ್ಟುಗಳನ್ನು ಕಳಚಿಕೊಂಡೆ. ಪುನಃ ದೊಡ್ಡ ಆಕಾರವನ್ನು ತಾಳಿ ಹೆಬ್ಬಾಲಿಗೆ ಹಾಕಿದ್ದ ಭಾರಿ ಅಗುಳಿಯನ್ನು ಕಿತ್ತುಕೊಂಡು ಸುತ್ತಲಿದ್ದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದೆ. ಅಷ್ಟು ಸಾಲದೆಂದು ನನ್ನ ಬಾಲದಲ್ಲಿ ಉರಿಯುತ್ತಿರುವ ಬೆಂಕಿಯಿಂದ ಲಂಕಾಪಟ್ಟಣವನ್ನು ಒತ್ತಿಸಿ ಬೂದಿ ಮಾಡಿ ಹಾಕಿದೆ. ಊರೆಲ್ಲವೂ ಸುಟ್ಟ ಮೇಲೆ ಸೀತೆ ಏನಾಗಿರಳು ಎಂಬ ಭಯ ಮನಸ್ಸಿಗೆ ಬಂತು. ಆದರೆ ಆಕೆ ಕ್ಷೇಮವಾಗಿರಳು ಆಕಾಶದಲ್ಲಿ ಚಾರಣರು ಆಡುತ್ತಿದ್ದ ಮಾತುಗಳಿಂದ ಸಮಾಧಾನ ಹೊಂದಿ ಮತ್ತೊಮ್ಮೆ ಆಕೆಯನ್ನು ಸಂದರ್ಶಿಸಿದೆ. ಆಮೇಲೆ ಆಕೆಯಿಂದ ಅನುಜ್ಞೆ ಪಡೆದು ಅಲ್ಲಿಂದ ಹಾರಿ ನಿಮ್ಮ ಬಳಿಗೆ ಹೊರಟು ಬಂದೆ. ಅಧ್ಯಾಯ 22. ವಾನರರ ಸಮಾಲೋಚನೆ. ಹನುಮಂತನು ತಾನು ಲಂಕೆಗೆ ಹೋಗಿ ಬಂದ ಸಮಾಚಾರವನ್ನು ವಿಸ್ತಾರವಾಗಿ ತಿಳಿಸಿ ಮುಂದೇನು ಮಾಡಬೇಕು ಎಂಬುದನ್ನು ಸಮಾಲೋಚಿಸುವಂತೆ ಕಪಿವೀರರಲ್ಲಿ ಭಿನ್ನಹಿಸಿಕೊಂಡರು. ಇತರರು ಅಭಿಪ್ರಾಯ ಕೊಡುವುದಕ್ಕೆ ಮುನ್ನ ತನ್ನ ಅಭಿಪ್ರಾಯವನ್ನು ಆತನು ತಿಳಿಸಿದವನು. ಮಿತ್ರರೇ, ಆ ರಾಕ್ಷಣೇಶ್ವರನಾದ ರಾವಣ ಸಾಮಾನ್ಯನಲ್ಲ. ಅವನ ತಪಬಲವು ಹೊಂದಿದ್ದರೆ ಸಾಕು 3 ಲೋಕಗಳನ್ನು ನಡಗಿಸುವುದಕ್ಕೆ. ಮಹಾಪತಿವ್ರತೆಯಾದ ಸೀತಾದೇವಿಯನ್ನು ಕೈಯಿಂದ ಮುಟ್ಟಿದರೂ ಭಸ್ಮವಾಗದೆ ಇರಬೇಕಾದರೆ ಅವನ ತಪೋಮಹಿಮೆಯನ್ನು ಎಷ್ಟೆಂದು ಹೇಳೋಣ. ಸೀತಾಮಾತೆಯಾದರೂ ತನ್ನ ಪತಿಯ ಕೈಯಿಂದಲೇ ರಾವಣನನ್ನು ಕೊಲ್ಲಿಸಬೇಕೆಂಬ ವೀರಧರ್ಮವನ್ನು ಕೈಗೊಂಡಿರುವಂತೆ ತೋರುತ್ತದೆ. ಅಲ್ಲಿನ ಪರಿಸ್ಥಿತಿ ಹೀಗಿದೆ. ಆದರೆ ನನ್ನನ್ನು ಕೇಳಿದರೆ ನಾವೆಲ್ಲರೂ ಒಟ್ಟಾಗಿ ಮತ್ತೊಮ್ಮೆ ಲಂಕೆಗೆ ಹೋಗಿ ಸೀತಾದೇವಿಯನ್ನು ಕರೆದುಕೊಂಡೇ ಶ್ರೀರಾಮಚಂದ್ರನ ಬಳಿಗೆ ಹೋಗುವುದು ಯುಕ್ತವೆಂದು ತೋರುತ್ತದೆ. ನಾನೊಬ್ಬನೇ ಆ ಸಮಸ್ತ ರಾಕ್ಷಸರನ್ನು, ಆ ರಾವಣನನ್ನು ಸಹ ಸಂಹರಿಸಬಲ್ಲೆ. ನೀವು ಜೊತೆಯಿಲ್ಲದ್ದರಂತೂ ಅದು ಲೀಲಾಜಾಲವಾಗಿ ನಡೆದು ಹೋಗುತ್ತದೆ. ಮತ್ತೊಮ್ಮೆ ಆ ಇಂದ್ರಜಿತ್ತು, ಬ್ರಹ್ಮಾಸ್ತ್ರ, ಬಂಧಾಸ್ತ್ರ, ರೌದ್ರಾಸ್ತ್ರ, ಇನ್ನು ಯಾವ ಘೋರಾಸ್ತ್ರಗಳನ್ನು ಅವನ ಬಳಿಯಲ್ಲಿವೆ ಅವೆಲ್ಲವನ್ನು ತಂದು ನನ್ನ ಮೇಲೆ ಪ್ರಯೋಗಿಸಲಿ. ನಾನು ಅವುಗಳನ್ನು ವ್ಯರ್ಥ ಮಾಡಬಲ್ಲೆ. ನನ್ನ ವಿಚಾರ ಆಗಿರಲಿ. ಈ ಜಾಮವಂದನನ್ನು ಎದುರಿಸಿ ಬದುಕುವಲ್ಲವರಾರು? ವೀರಸೇನಾನಿಯಾದ ನಮ್ಮ ಅಂಗದ ಕುಮಾರನೊಬ್ಬನೇ ಆ ರಾಕ್ಷಸರೆಲ್ಲ ಅಪೋಷಣ ತೆಗೆದುಕೊಳ್ಳಬಲ್ಲ. ಈ ಮೈಂದ ದ್ವಿವಿಧರು ಅಶ್ವಿನಿ ದೇವತೆಗಳ ಅಂಶವುಳ್ಳವರು, ಬ್ರಹ್ಮನ ವರದಿಂದ ಅಜೇಯರಾಗಿರುವರು. ನಾವೆಲ್ಲರೂ ಒಟ್ಟಾಗಿ ಆ ಲಂಕೆಯ ಮೇಲೆ ಏರಿ ಹೋಗಬಾರದು. ನಾನು ಹೇಗಿದ್ದರೂ ಆ ಲಂಕೆಯನ್ನು ಸುಟ್ಟು ಬೀದಿಯಲ್ಲಿ ನಮ್ಮ ಖ್ಯಾತಿಯನ್ನು ಹರಡಿ ಬಂದಿದ್ದೇನೆ. ನನಗೆ ಅಶೋಕವನದಲ್ಲಿ ದುಃಖದಿಂದ ಕೊರಗುತ್ತಾ ಕುಳಿತಿರುವ ಸೀತಾಮಾತೆಯನ್ನು ನೆನರೊಡನೆ ಹಿಂದಕ್ಕೆ ಹೋಗಲು ಕಾಲುಗಳೇಳುವುದಿಲ್ಲ. ಎಡೆಬಿಡದೆ ರಾಮಧ್ಯಾನ ಮಾಡುತ್ತಾ ಏಕವಸ್ತಾಧಾರಣಿಯಾಗಿ ಮಂಜು ಮುಸುಕಿದ ತಾವರೆ ಬಳಿ ಕಳೆಗೆಟ್ಟಿರುವಳು. ಆ ರಾವಣನ ಪ್ರಬಲ ಪ್ರಲೋಭನೆಗಳನ್ನು ತಳ್ಳಿಹಾಕಿ ಭೂತಶಯ್ಯ ಸಂಕಟವನ್ನು ಅನುಭವಿಸುತ್ತಾ ಆತ್ಮಹತ್ಯೆಗೂ ಕೂಡ ಸಿದ್ಧಳಾಗಿದ್ದಳಲ್ಲ. ಆಕೆಯ ಸಮಾಚಾರವು ಪತಿಭಕ್ತಿಯು ಲೋಕೋತ್ತರವಾದವು. ರಾವಣನ ವಧೆಗೆ ಶ್ರೀರಾಮನ ನಿಮಿತ್ತ ಮಾತ್ರಕ್ಕೆ ಬೇಕು ಅಷ್ಟೆ. ಸೀತೆಯೇ ಆ ಪಾಪಿಯ ಮೃತ್ಯುವಿಗೆ ಪ್ರಧಾನ ಕಾರಣಳು. ಮಿತ್ರರೇ, ದಿನದಿನಕ್ಕೂ ಆಕೆ ಕರಗಿ ಹೋಗುತ್ತಿದ್ದಾಳೆ. ಇದಕ್ಕೆ ಹೇಗೆ ಪ್ರತೀಕಾರ ಮಾಡಬೇಕು ಅದನ್ನು ನೀವು ಸೂಚಿಸಿ. ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ ಎಂದನು.
ವಾಲಿಪುತ್ರನಾದ ಅಂಗದನು ಹನುಮಂತನ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಅನುಮೋದಿಸಿದನು. ಮಿತ್ರರೇ, ಸೀತೆಯನ್ನು ಕರೆದುಕೊಂಡೇ ನಾವು ಹಿಂದಿರುಗಬೇಕು. ಶ್ರೀರಾಮನ ಮುಂದೆ ನಿಂತು ನಾವು ಸೀತೆಯನ್ನು ನೋಡಿ ಬಂದೇವೆ ಹೊರತು ಕರೆತರಲಿಲ್ಲ ಎಂದು ಹೇಳುವುದು ನಮ್ಮ ಮರ್ಯಾದೆಗೆ ಉಚಿತವಲ್ಲವಾದ ಮಾತು. ನಾವು ತ್ರಿಭುವನ ಪರಾಕ್ರಮಗಳಿಂದ ಪ್ರಖ್ಯಾತರಾದವರು. ಅಲ್ಲದೆ ನಮ್ಮ ಮಿತ್ರನಾದ ಹನುಮಂತನು ಈಗಲೇ ಅನೇಕ ರಾಕ್ಷಸರನ್ನು ಸಂಹರಿಸಿ ಬಂದಿರುವವನು. ಇನ್ನು ನಾವು ಮಾಡಬೇಕಾದ ಮಹತ್ಕಾರ್ಯ ತಾನೇ ಏನು? ಸೀತಾದೇವಿಯನ್ನು ಕರೆದುಕೊಂಡು ಶ್ರೀರಾಮಚಂದ್ರ ಮೂರ್ತಿಗೆ ಒಪ್ಪಿಸೋಣ ಎಂದನು. ಎಲ್ಲ ವಾನರರಿಗೂ ಆ ಮಾತೇ ಸರಿಯೆಂದು ತೋರಿತು. ಆದರೆ ವಾನರರೆಲ್ಲ ಹಿರಿಯವನಾದ ಜಾಂಬವಂತನು ಅಂಗದನನ್ನು ಕುರಿತು, ಕುಮಾರ, ನಿನ್ನ ಆಲೋಚನೆ ಯುಕ್ತವೇ ಸರಿ. ನಾವು ಸಮರ್ಥರೆಂಬ ವಿಚಾರದಲ್ಲಿ ಸಂದೇಹವಿಲ್ಲ. ಆದರೆ ನಾವು ಶ್ರೀರಾಮನ ಆಜ್ಞೆಯನ್ನು ಅನುಸರಿಸಿಯಲ್ಲವೇ ಕಾರ್ಯವನ್ನು ಮಾಡಬೇಕಾದುದು. ಆದ್ದರಿಂದ ಮೊದಲು ಆತನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ತಿಳಿದುಕೊಳ್ಳೋಣ. ಆತನ ಅಭಿಪ್ರಾಯಕ್ಕೆ ತಕ್ಕಂತೆ ಮುಂದಿನ ಕಾರ್ಯವನ್ನು ಮಾಡೋಣ ಎಂದನು. ಆ ಮಾತು ಎಲ್ಲರಿಗೂ ಒಪ್ಪಿಗೆಯಾಯಿತು. ಎಲ್ಲರೂ ಹನುಮಂತನನ್ನು ಮುಂದಿಟ್ಟುಕೊಂಡು ಕಿಷ್ಕಿಂಧೆಗೆ ಹಿಂದಿರುಗಿ ಹೊರಟರು. ಅಧ್ಯಾಯ 23. ಮಧುಪಾನ. ಕೇಳಿ. ಶ್ರೀರಾಮಚಂದ್ರನನ್ನು ಕಾಣಬೇಕು, ಸೀತಾವೃತ್ತಾಂತವನ್ನು ನಿವೇದಿಸಬೇಕು. ಈ ಉತ್ಸಾಹದಲ್ಲಿದ್ದ ವಾನರಿಗೆ ಒಂದಕ್ಕೆ 10ರಷ್ಟು ಬಲ ಬಂದಂತಾಗಿತ್ತು. ಆದ್ದರಿಂದ ಆಕಾಶವನ್ನು ಮುಚ್ಚಿಹಾಕುವ ದಟ್ಟ ಮೋಡಗಳಂತೆ ಅವರೆಲ್ಲರೂ ಗಗನಮಾರ್ಗದಲ್ಲಿ ಹಾರಿಬಂದು ಕಿಷ್ಕಿಂಧೆಗೆ ಬಹು ಸಮೀಪದಲ್ಲಿದ್ದ ಸುಗ್ರೀವನ ಮಧುವನದ ಬಳಿ ನೆಲಕ್ಕಿಳಿದರು. ಆ ವನವೆಂದರೆ ಸುಗ್ರೀವನಿಗೆ ಪಂಚಪ್ರಾಣ. ಅದನ್ನು ರಕ್ಷಿಸಲು ಆತನು ತನ್ನ ಸೋದರ ಮಾವನಾದ ದಧಿಮುಖನೆಂಬುವನನ್ನು ನೇಮಿಸಿದ್ದನು. ಆತನು ಅಲ್ಲಿಯೇ ವಾಸ ಮಾಡಿಕೊಂಡು ಸದಾ ಅದರ ರಕ್ಷಣೆಯಲ್ಲಿ ನಿರತನಾಗಿದ್ದನು. ಆ ವನ ಜೇನುತುಪ್ಪಕ್ಕೆ ಪ್ರಸಿದ್ಧವಾದುದು. ಅಲ್ಲಿ ಇಳಿದ ವಾನರರು ಮಧುಸೇವನಿಗೆ ಅಪ್ಪಣ ಕೊಡಬೇಕೆಂದು ಯುವರಾಜನನ್ನು ಪ್ರಾರ್ಥಿಸಿದರು. ಆತನು ಜಾಂಬವಂತನೊಡನೆ ಪರಾಮರ್ಶಿಸಿ ಆತನ ಆಲೋಚನೆಯಂತೆ ಅನುಜ್ಞೆಯಿತ್ತನು. ಅಪ್ಪಣೆ ದೊರೆತುದೇ ತಡ. ಆ ಕವಿಗಳ ಹಾವಳಿ ಹೇಳತೀರದಾಯಿತು. ಆಡುವವರು ಯಾರೋ, ಕುಣಿಯುವವರು ಯಾರೋ, ಲಾಗ ಹಾಕುವವರು ಯಾರೋ, ಗಟ್ಟಿಯಾಗಿ ಕೇಕೆ ಹಾಕಿಕೊಂಡು ನಗುವವರು ಯಾರೋ, ಅಮಲೇರಿದಂತೆ ತೂರಾಡುತ್ತಿರುವವರು ಯಾರೋ, ನೆಗೆಯುವುದು, ಕೂಗುವುದು, ಪರಸ್ಪರ ಆಲಿಂಗನ ಮಾಡಿಕೊಳ್ಳುವುದು, ಹುಚ್ಚುಚ್ಚಾಗಿ ಕುಣಿದಾಡುವುದು. ಕೆಲವರು ಗಿಡದಿಂದ ಗಿಡಕ್ಕೆ ಹಾರಿದರು. ಮತ್ತೆ ಕೆಲವರು ಮರದಿಂದ ಮರಕ್ಕೆ, ತುದಿಯಿಂದ ಕೆಳಕ್ಕೆ ಕುಪ್ಪಳಿಸಿದರು. ಒಬ್ಬ ವಾನರ ಹಾಡುತ್ತಿದ್ದರೆ ಮತ್ತೊಬ್ಬ ಅವನ ಮೇಲೆ ನಗುತ್ತಾ ಕುಪ್ಪಳಿಸಿದ. ಅದನ್ನು ಕಂಡು ಮತ್ತೊಬ್ಬ ಅವನ ಮೇಲೆ ಆಳುತ್ತಾ ಕುಪ್ಪಳಿಸಿದ. ಈ ಅಳುವವನ ಮೇಲೆ ಮತ್ತೊಬ್ಬನು ಕೂಗುತ್ತಾ ಬಿದ್ದ. ಯಥೇಚ್ಛವಾಗಿ ಮಧುಪಾನ ಮಾಡಿತು ಆ ಕಪಿಸೇನೆ. ಕುಡಿದು ಮೈ ಮೇಲೆ ಪ್ರಜ್ಞೆ ತಪ್ಪಿ ಹೋಯಿತು. ಫಲವೃಕ್ಷಗಳನ್ನು, ಕಾಯಿಗಳನ್ನು, ಎಲೆಗಳನ್ನು ತಿಂದು ಹಾಕಲು ಮೊದಲು ಮಾಡಿದರು. ಈ ಕಪಿಗಳ ಹಾವಳಿಯನ್ನು ದಧಿಮುಖ ನೋಡಿದ. ಅಯ್ಯೋ, ಈ ವನವನ್ನು ಹೀಗೆ ಹಾಳು ಮಾಡಕೊಡೋದು. ನೀವು ಈಗಲೇ ಇಲ್ಲಿಂದ ಹೊರಟು ಹೋಗಿರಿ ಎಂದು ಆತನು ಆ ಕಪಿಗಳಿಗೆಲ್ಲ ಗದರಿಸಿದ. ಅವನ ಮಾತು ಒಂದು ಕಪಿಗೂ ಕಿವಿಗೆ ಬಿದ್ದಂತೆ ಕಾಣಲಿಲ್ಲ. ತಮ್ಮ ಚೇಷ್ಟೆಗಳನ್ನು ಅವರು ಮುಂದುವರಿಸಿದರು. ದಧಿಮುಖನಿಗೆ ಕೋಪ ಬಂದು ಒಬ್ಬರಿಗಿಬ್ಬರು ಹಿಡಿದು ಗದರಿಸಿ 4 ವಧೆಗಳನ್ನು ಕೊಟ್ಟ. ಆಗ ಆ ವಾನರೆಲ್ಲ ಸೇರಿಕೊಂಡು ಅವನನ್ನು ಗೇಲಿ ಮಾಡುತ್ತಾ ಅತ್ತ ಇತ್ತ ಎಳೆದಾಡಿದರು. ಕೆಲವರು ಉಗುರುಗಳಿಂದ ಅರಚಿದರು, ಕೆಲವರು ಹಲ್ಲುಗಳಿಂದ ಕಡಿದರು, ಇನ್ನು ಕೆಲವರು ಮುಷ್ಟಿಗಳಿಂದ ಗುದ್ದಿದರು, ಮತ್ತೆ ಕೆಲವರು ಕಾಲಿನಿಂದ ಒದ್ದರು. ವನದಲ್ಲಿದ್ದ ಮಧುವೆಲ್ಲ ನಿಶ್ಶೇಷವಾಯಿತು, ವನವೆಲ್ಲ ಹಾಳಾಯಿತು. ಆದರೂ ಅವರಲ್ಲಿ ಒಬ್ಬರಾದರೂ ಪಶ್ಚಾತ್ತಾಪ ಪಡಲಿಲ್ಲ. ಅವರಿಗೆ ಮುಂದಾಳಾಗಿದ್ದ ಹನುಮಂತನೇ ಕೂಗಿ ಹೇಳಿದ, ಎಲೈ ವಾನರಿರ, ನೀವೇನು ಹೆದರಬೇಡಿ, ಕುಡಿಯಿರಿ, ಚೆನ್ನಾಗಿ ಕುಡಿಯಿರಿ. ನಿಮ್ಮ ಮೇಲೆ ಕೈ ಮಾಡಲು ಯಾರು ಬಂದರೂ ನಾನು ನೋಡಿಕೊಳ್ಳುತ್ತೇನೆ. ಅಂಗದನು ಈ ಮಾತನ್ನು ಅನುಮೋದಿಸಿದನು. ಹೌದು, ಆಂಜನೇಯ ಹೇಳಿದಂತೆ ಮಾಡಿರಿ.
ಆತನು ಕಾರ್ಯವನ್ನು ಸಾಧಿಸಿಕೊಂಡು ಬಂದಿದ್ದಾನೆ. ಆದ್ದರಿಂದ ಆತನು ಹೇಳಿದ ಮೇಲೆ ಅದು ಅಕಾರ್ಯವಾದರೂ ಮಾಡಲೇಬೇಕು. ಕುಡಿಯಿರಿ, ಚೆನ್ನಾಗಿ ಕುಡಿಯಿರಿ ಮದ್ಯವನ್ನು ಎಂದನು. ಇಷ್ಟು ಪ್ರೋತ್ಸಾಹ ಸಿಕ್ಕ ಮೇಲೆ ಇನ್ನೇನು ಕೇಳಬೇಕು. ಮೊದಲೇ ಕಾರ್ಯಸಾಧನೆಯ ಉತ್ಸಾಹದಿಂದ ಕೊಬ್ಬಿ ಹೋಗಿದ್ದರು. ಈಗ ಮದುವಿನ ಕೊಬ್ಬು ಜೊತೆಗೆ ಸೇರಿ ಒಡೆಯರ ಆಜ್ಞೆಯು ಪ್ರೋತ್ಸಾಹದ ಸಿಕ್ಕ ಮೇಲೆ ಕೇಳಬೇಕಾದ್ದೇನು. ಅಲ್ಲಿದ್ದ ಕಾವಲುಗಾರನೆಲ್ಲ ಒಡೆದೋಡಿಸಿಬಿಟ್ಟರು. ತೃಪ್ತಿಯಾಗುವವರೆಗೂ ಮಧುವನ್ನು ಕುಡಿದರು. ಅಲ್ಲಿದ್ದ ರಸಭರಿತವಾದ ಹಣ್ಣುಗಳನ್ನು ಕಿತ್ತು ಹಾಕಿದರು. ಕುಣಿದು ಕುಪ್ಪಳಿಸಿದರು. ಕುಡಿದು ಹೆಚ್ಚಾದ ಮಧುವನ್ನು ನೆಲದ ಮೇಲೆಲ್ಲ ಚೆಲ್ಲಿದರು. ಮೇಣವನ್ನು ತೆಗೆದುಕೊಂಡು ಪರಸ್ಪರ ಪ್ರೇಮ ಕಲಹದಲ್ಲಿ ತೊಡಗಿದರು. ಅವರ ಕೂಗು, ಅವರ ನಗು, ಅವರ ಕುಣಿತವು ಕೊನೆ ಮೊದಲಿಲ್ಲದಂತಾಯಿತು. ಅವರಲ್ಲಿ ಕೆಲವರು ನದೀಮುಖರ ಸೇವಕರನ್ನು ಹಿಡಿದುಕೊಂಡು ವಿಚಿತ್ರವಾಗಿ ಹಿಂಸಿಸಿದರು. ಇದನ್ನು ತಾಳಲಾರದೆ ಅವನು ಓಡಿ ಹೋಗಿ ಒಡೆಯನಲ್ಲಿ ದೂರಿಕೊಂಡರು. ಆತನು ಕಾವಲುಗಾರರ ದೊಡ್ಡ ತಂಡವನ್ನೇ ಕರೆತಂದನು. ಆ ಕಪಿಗಳನ್ನು ಹೊಡೆದಟ್ಟಲು. ಕಪಿಗಳಲ್ಲಿ ದೊಡ್ಡದೊಂದು ಕಾಳಗವೇ ಆರಂಭವಾದಂತಾಯಿತು. ಅಷ್ಟರಲ್ಲಿ ದೊಡ್ಡದೊಂದು ಮರವನ್ನು ಕೈಯಲ್ಲಿ ಹಿಡಿದುಕೊಂಡು ವನದಂಸಕರನ್ನು ಶಿಕ್ಷಿಸುವುದಕ್ಕಾಗಿ ಬರುತ್ತಿದ್ದ ದಧಿಮುಖನು ಅಂಗದನ ಕಣ್ಣಿಗೆ ಬಿದ್ದನು. ಆತನು ಮಧು ಸೇವನೆಯಿಂದ ಮದಿಸಿ ಮೈಮೇಲೆ ಪ್ರಜ್ಞೆಯಿಲ್ಲದೆ ದಧಿಮುಖನು ತನಗೆ ಹಿರಿಯನೆಂಬುದನ್ನು ಮರೆತು ಅವನನ್ನು ತನ್ನೆರಡು ಕೈಗಳಿಂದ ಅಪ್ಪಳಿಸಿದನು. ಆ ಹೊಡೆತಕ್ಕೆ ಪಾಪ ಆತನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದನು. ಸ್ವಲ್ಪ ಹೊತ್ತಿನ ಮೇಲೆ ಪ್ರಜ್ಞೆ ಬರಲು ಆತನು ಈ ವಾನರ ಕೈಯಿಂದ ತಪ್ಪಿಸಿಕೊಂಡು ಸ್ವಾಮಿಯಾದ ಸುಗ್ರೀವನ ಬಳಿಗೆ ಹೋಗಿ ನಡೆದ ಸಮಾಚಾರವನ್ನು ಆತನಿಗೆ ಅರುಹಬೇಕೆಂದು ನಿಶ್ಚಯಿಸಿದನು. ಈ ಮಧುವನ ಸುಗ್ರೀವನ ತಾತ ಮುತ್ತಾತ ಕಾಲಂದಿದ್ದಲೂ ರಾಜಭೋಗದ ಕುರುಹಾಗಿ ಇದ್ದುದು. ಇದು ಹಾಳಾದುದನ್ನು ತಿಳಿದೊಡನೆಯೇ ಆತನು ಅತ್ಯಂತ ರೋಷಾವಿಷ್ಟನಾದನು. ಈ ಅಂಗದಾದಿಗಳಿಗೆ ಏನು ಕೇಡುಗಾಲ. ರಾಜಾಜ್ಞೆಯನ್ನು ಉಲ್ಲಂಘಿಸುವ ಈ ದುರ್ಮಾರ್ಗರು ವರ್ಧಾರರೇ ಸರಿ ಹೀಗೆಂದುಕೊಂಡು ಆ ದಧಿಮುಖನು ಕೆಲವು ಆಳುಗಳೊಂದಿಗೆ ಸುಗ್ರೀವನ ಬಳಿ ಓಡಿ ಬಂದು ಆತನ ಪದತಲದಲ್ಲಿ ಅಡ್ಡಬಿದ್ದನು. ದಧಿಮುಖನು ಬಂದು ಅಡ್ಡಬಿದ್ದಾಗ ಸುಗ್ರೀವನು ರಾಮಲಕ್ಷ್ಮಣನೇ ಮಂತ್ರಾಲೋಚನೆಯಲ್ಲಿ ಮಗ್ನನಾಗಿದ್ದನು. ಆತನು ತನ್ನ ಸೋದರ ಮಾವನ ಕಂಗೆಟ್ಟ ಮುಖವನ್ನು ಕಂಡು, ಇದೇನು ವಾನರ ವೀರ, ನನ್ನ ಕಾಲುಗಳ ಮೇಲೆ ಬೀಳಲು ಕಾರಣವೇನು? ಇದೋ ಅಭಯವನ್ನೆತ್ತಿದ್ದೇನೆ, ನಿನ್ನ ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿಸು ಎಂದನು. ಆಗ ದಧಿಮುಖನು ಮೇಲಕ್ಕೆದ್ದು, ಮಹಾರಾಜ ಪಿತಾಮಹರ ಕಾಲದಿಂದಲೂ ರಾಜರಿಗೆ ಮಾತ್ರ ಮೀಸಲಾಗಿದ್ದ ಮಧುವನ್ನು ಇಂದು ಅಂಗದಾದಿಗಳು ಹಾಳು ಮಾಡಿದರು. ಅವರು ವನಪಾಲಕರನ್ನು ಬಡಿದೋಡಿಸಿದರು. ಹಣ್ಣು ಹಂಪಲುಗಳನ್ನು ಯಥೇಚ್ಛವಾಗಿ ತಿಂದು ಜೇನನ್ನೆಲ್ಲ ಕುಡಿದುಬಿಟ್ಟಿದ್ದಾರೆ. ಅವರು ಕುಡಿದು ಉಳಿದದೆಲ್ಲವೂ ನೆಲದ ಪಾಲಾಯಿತು. ಅಯ್ಯೋ ಬೇಡ ಎಂದು ಕೇಳಿಕೊಂಡ ವನಪಾಲಕರನ್ನು ಪರಿಪರಿಯಾಗಿ ಹಿಂಸಿಸಿದುದು ಮಾತ್ರವಲ್ಲದೆ ಮಧುಪಾನಮತ್ತರಾಗಿ ವನವನ್ನೆಲ್ಲ ತುಳಿದು ಹಾಳು ಮಾಡಿದರು ಎಂದು ಕೈಜೋಡಿಸಿ ಅರಿಕೆ ಮಾಡಿಕೊಂಡನು. ನಮಸ್ಕಾರ.